ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು PSTR, GPSTR, HSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ 2 ದಿನಗಳ ಹಿಂದೆ ಒಂದು ಎಕ್ಸಾಮ್ ಪ್ಯಾಟರ್ನ್ ಮತ್ತು ರೂಲ್ಸ್ ಗಳನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಪರೀಕ್ಷೆಗಳಲ್ಲಿ ಡೌಟ್ಸ್ ಇದ್ದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅದನ್ನ ಒಂದು ಕ್ಲಾರಿಫೈ ಮಾಡ್ತೀವಿ ಇವತ್ತೇ. ಅದಕ್ಕಿಂತ ಮುಂಚೆ ಒಂದು ವಿದ್ಯಾಶಾರದೆ ವತಿಯಿಂದ 3 ಹೊಸ ಬ್ಯಾಚ್ ಕೋರ್ಸ್ಗಳನ್ನ ಆರಂಭ ಮಾಡಿರುವಂತದ್ದು. PSTR ವಿಜಯ್, GPSTR ಅಭ್ಯಾಸ್ ಮತ್ತು HSTR ಚಾಂಪಿಯನ್ ಅನ್ನುವಂತ 3 ಹೊಸ ಬ್ಯಾಚ್ ಕೋರ್ಸ್ಗಳನ್ನ ಆರಂಭ ಮಾಡಿರುವಂತದ್ದು. ಪ್ರತಿದಿನ ಲೈವ್ ಕ್ಲಾಸಸ್ ಇರುತ್ತೆ, ಹಿಂದಿನ ಪರೀಕ್ಷೆಗಳ ವಿಶ್ಲೇಷಣೆ ಇರುತ್ತೆ, ರೆಕಾರ್ಡಿಂಗ್ ತರಗತಿಗಳನ್ನು ನೋಡಬಹುದು ಮತ್ತು ಉಚಿತ PDF ನೋಟ್ಸ್ ಗಳನ್ನ ಸಹಿತ ಪ್ರೊವೈಡ್ ಮಾಡ್ತೀವಿ ಅಂತ ತಿಳಿಸ್ತಾ, ಒಂದು ಹೆಚ್ಚಿನ ಮಾಹಿತಿಗೆ 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಫಸ್ಟ್ ಗೆ ನಾವು PSTR ನೇಮಕಾತಿಯಲ್ಲಿಯ ವಿಷಯಗಳಿಗೆ ಅಬ್ಜೆಕ್ಷನ್ ನ ಯಾವ ರೀತಿ ಹಾಕಬೇಕು, ಆಮೇಲೆ HSTR ಅಲ್ಲಿ PCM ಪೋಸ್ಟ್ ಅಂದ್ರೆ ಗಣಿತ ಪೋಸ್ಟ್ ಅನ್ನ ಯಾಕೆ ಕರೀತಾ ಇಲ್ಲ ಮತ್ತು ವಯೋಮಿತಿ ಸಡಿಲಿಕೆ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಇದು ನಮ್ದು ಆ್ಯಪ್ ನೋಡಬಹುದು, ರೆಕಾರ್ಡಿಂಗ್ ಕ್ಲಾಸಸ್ ಇರತ್ತೆ, ಸ್ಟಡಿ ಮಟೀರಿಯಲ್, ರೆಕಾರ್ಡಿಂಗ್ ಕ್ಲಾಸಸ್, ಅನ್ಲಿಮಿಟೆಡ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬಹುದು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳು ಸಹಿತ ನಿಮಗೆ ಲಭ್ಯ ಇರುವಂತದ್ದು. ಶಿಕ್ಷಕರ ನೇಮಕಾತಿಗೆ ಒಂದು ವಿದ್ಯಾಶಾರದೆಯ ಒಂದು ಯಶಸ್ಸು, TET ಸಹಿತ ಸಾಕಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿರುವಂತದ್ದು. ನೋಡಲಿ, ಕರ್ನಾಟಕದಲ್ಲಿ 15,000 ಒಂದು ಶಿಕ್ಷಕರ ನೇಮಕಾತಿಗೆ ಶೀಘ್ರದಲ್ಲೇ ಒಂದು ಅಧಿಸೂಚನೆ ಅನ್ನುವಂಥದ್ದು ಹೊರಡಿಸ್ತಾ ಇರುವಂತದ್ದು ನೋಡಬಹುದು. ನಿಮಗೆ HSTR, GPSTR 8,500, HSTR ಬಂದ್ಬಿಟ್ಟು 4,500, PSTR 900, ಕಂಪ್ಯೂಟರ್ ಟೀಚರ್ 500, ಆಮೇಲೆ 650 ಒಂದು BPEd ದೈಹಿಕ ಶಿಕ್ಷಕರ ಒಂದು ನೇಮಕಾತಿ ಆಗ್ತಾ ಇರುವಂತದ್ದು. ಕೆಲವೇ ದಿನಗಳಲ್ಲಿ ಅಧಿಸೂಚನೆಯನ್ನ ಹೊರಡಿಸ್ತಾರೆ ಮತ್ತೆ ನಿಮಗೆ ಎಕ್ಸಾಮ್ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಬರುವಂತದ್ದು. ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಅನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು ಮತ್ತು ಎಕ್ಸಾಮ್ ಕಾಲ್ಫಾರ್ಮ್ ಆದ ನಂತರ ಅವರು ನೋಟಿಸ್ ನಲ್ಲಿ ಇರುವಂತದ್ದು ಕೇವಲ 45 ದಿನಗಳಲ್ಲಿ ಎಕ್ಸಾಮ್ ಅನ್ನ ನಡೆಸಬೇಕು ಅಂತ ತಿಳ್ಕೊಂಡು. ಇನ್ನ ಇಂಗ್ಲಿಷ್ ಶಿಕ್ಷಕರದ್ದು ಏನ್ ಸಮಸ್ಯೆ ಆಗೈತಿ ನೋಡ್ರಿ, ಇಂಗ್ಲಿಷ್ ಶಿಕ್ಷಕರದು ಏನೆಲ್ಲ ಒಂದು ಸಮಸ್ಯೆ ಆಗೈತಿ ಅಂತ ತಂದಾಗ ನೋಡಬಹುದಿಲ್ಲಿ. ಒಂದು ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗಿರುವಂತದ್ದು. PUC ಯಲ್ಲಿ ಕಡ್ಡಾಯವಾಗಿ 50 ಅಂಕಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ D.Ed ಅಲ್ಲಿ ಇಂಗ್ಲಿಷ್ ವಿಷಯನ ಬೋಧನಾ ಮಾಧ್ಯಮವನ್ನಾಗಿ ತೆಗೆದುಕೊಂಡಿರ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಇಂಗ್ಲಿಷ್ ವಿಷಯವನ್ನ ಕಡ್ಡಾಯವಾಗಿ 50 PUC ಯಲ್ಲಿ 50 ಅಂಕಗಳೊಂದಿಗೆ ಪಾಸ್ ಆಗಿರ್ಬೇಕು. 50 ಮಾರ್ಕ್ಸ್ ತೆಗೆದುಕೊಂಡು ಪಾಸ್ ಆಗಿರ್ಬೇಕು. ಇದರಲ್ಲಿ ಒಂದು ಇದು ಕರೆಕ್ಟ್ ಇದೆ, ಬೋಧನಾ ಮಾಧ್ಯಮ ಕಲ್ತಿರ್ಬೇಕು, ಇಂಗ್ಲಿಷ್ ಟೀಚರ್ ಆಗಿರೋ ಇದು ಕರೆಕ್ಟು. ಆಮೇಲೆ 50 ಅಂಕಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ಇದು ತುಂಬಾ ಒಂದು ರಾಂಗ್ ಡಿಸಿಷನ್. ನೋಡಿ, ಎಷ್ಟೋ ವರ್ಷಗಳ ಹಿಂದ್ಗಡೆ D.Ed ಅನ್ನ ಮಾಡಿರ್ತಾರೆ ಮತ್ತು D.Ed ಮಾಡುವಂತ ಸಮಯದಲ್ಲಿ ರೂಲ್ಸ್ ಇರಂಗಿಲ್ಲ. ಆಮೇಲೆ ಈಗ TET ಸಹಿತ ಪೇಪರ್ 1 TET ಸಹಿತ ಕ್ಲಿಯರ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಈಗ 50 ಮಾರ್ಕ್ಸ್ ತಗೊಂಡಿರ್ಬೇಕು ಅನ್ನುವಂತ ರೂಲ್ಸ್ ಹಾಕುವಂತ ತುಂಬಾ ರಾಂಗ್ ಇದು. ಇನ್ನ PUC ಅಲ್ಲಿ 50% ಇದು ಕರೆಕ್ಟ್ ಇದೆ, ಇದೇನ್ ಪ್ರಾಬ್ಲಮ್ ಇಲ್ಲ, 50% ಮಾಡಿರ್ಬೇಕು ಅನ್ನುವಂಥದ್ದು. ಆದ್ರ PUC ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ 50 ಮಾರ್ಕ್ಸ್ ತೆಗೆದುಕೊಂಡಿರ್ಬೇಕು ಅನ್ನುವಂಥದ್ದು ಇದು ತುಂಬಾ ರಾಂಗ್ ಆಗಿರುವಂತದ್ದು. ಇದನ್ನ ಕಡ್ಡಾಯವಾಗಿ ಎಲ್ಲರೂ ಆಕ್ಷೇಪಣೆಯನ್ನ ಹಾಕ್ಲೇಬೇಕು, ಅಬ್ಜೆಕ್ಷನ್ ಫೈಲ್ ಮಾಡಲೇಬೇಕು. ಯಾಕಂದ್ರೆ ಎಷ್ಟೋ ಒಂದು ಭಾವಿ ಶಿಕ್ಷಕರು ನೇಮಕಾತಿಯಿಂದ ಹೊರಗಡೆ ಉಳಿತಾರೆ. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಗಣಿತ ಶಿಕ್ಷಕರದ್ದು ನೋಡಿ, ಗಣಿತ ಶಿಕ್ಷಕರದ ಏನ್ ಪ್ರಾಬ್ಲಮ್ ಆಗೈತಿ ಅಂತ. ಗಣಿತ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಸಂಬಂಧಪಟ್ಟ ರೂಲ್ಸ್ ಏನ್ ಹಾಕ್ಯಾರೋ ಅಂತಂದ್ರ PUC ಅಲ್ಲಿ ಒಂದು ಕಡ್ಡಾಯವಾಗಿ ಸೈನ್ಸ್ ಮಾಡಿರ್ಬೇಕು, ಸೈನ್ಸ್ ಇರಬೇಕು ಕಾಂಬಿನೇಷನ್. ಆಮೇಲೆ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ವಿಷಯಗಳನ್ನ 50 ಅಂಕಗಳೊಂದಿಗೆ ಪಾಸ್ ಆಗಿರ್ಬೇಕು. 50 ಮಾರ್ಕ್ಸ್ ಒಂದಿಗೆ ಏನಾಗಿರ್ಬೇಕು ಅಂದ್ರೆ ಪಾಸ್ ಆಗಿರ್ಬೇಕು ಅಂತ ಹೇಳತ್ತಾರು. ಆಮೇಲೆ D.Ed ಮಾಡುವಾಗ ಗಣಿತ ವಿಷಯವನ್ನ ಬೋಧನಾ ಮಾಧ್ಯಮವಾಗಿ ತೆಗೆದುಕೊಂಡಿರ್ಬೇಕು.
ಈ ರೀತಿ ರೂಲ್ಸ್ ಅನ್ನ ಹಾಕತ. ಅಂದ್ರ ಈ ಗಣಿತ ಮತ್ತು ವಿಜ್ಞಾನ ಪೋಸ್ಟ್ ಅನ್ನುವಂಥದ್ದು ಕಂಪಲ್ಸರಿಯಾಗಿ ಒಂದು ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ನಾವು ತಗೋತೀವಿ ಅಂತ ಹೇಳ್ತಾರ. ಆದ್ರ 10-15 ವರ್ಷಗಳ ಹಿಂದೆ ಒಂದು ಡಿ.ಎಡ್ ಮಾಡುವಂತ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಆಗಿ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳೇ ಮಾಡಿರುವಂತದ್ದು ಮತ್ತು ಗಣಿತ ಬೋಧನಾ ಮಾಧ್ಯಮವನ್ನಾಗಿ ಅವರೇ ಕಲ್ತಿರುವಂತದ್ದು. ಆದ್ರೆ ಈ ಗೌರ್ಮೆಂಟ್ ಅವ್ರು ಏನ್ ಹೇಳ್ತಾರೋ ಅಂತಂದ್ರೆ ರೂಲ್ಸ್ ಮಾಡಿರುವಂತವ್ರು ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಈ 3 ವಿಷಯಗಳನ್ನ ಕಲ್ತಂತ ಸೈನ್ಸ್ ಕ್ಯಾಂಡಿಡೇಟ್ ಮಾತ್ರ ತಗೋತೀವಿ ಅಂತ ಹೇಳ್ತಾರೆ. ಮುಂಚೆ 1 to 7th ಶಿಕ್ಷಕರ ನೇಮಕಾತಿ ಹಾಕಿತ್ತು, ಅವಾಗ ಸಬ್ಜೆಕ್ಟ್ ವೈಸ್ ತಗೋತಿದ್ರು, ಆಗ ಸೈನ್ಸ್ ಕ್ಯಾಂಡಿಡೇಟ್ ತಗೋತಿದ್ರು, ಪ್ರಾಬ್ಲಮ್ ಇರಲಿಲ್ಲ. ಆದ್ರ ಈಗ 1 to 5th ಅಂದ್ರೆ ಪರಿಸರ ಇರ್ತೈತಿ, ಅಲ್ಲಿ ಗಣಿತ ವಿಜ್ಞಾನ ಇರಂಗಿಲ್ಲ, ಪರಿಸರ ಇರ್ತೈತಿ. ಅಲ್ಲಿ ಆರ್ಟ್ಸ್ ಕ್ಯಾಂಡಿಡೇಟ್ ಸಹಿತ ಏನ್ ಮಾಡ್ಬೋದು, ಟೀಚ್ ಮಾಡ್ಬೋದು, ಯಾವ್ದು ಪ್ರಾಬ್ಲಮ್ ಇಲ್ಲ. ಮತ್ತೆ ಎಷ್ಟೋ ಆರ್ಟ್ಸ್ ಸ್ಟೂಡೆಂಟ್ಸ್ ಸಹಿತ ಬೋಧನಾ ಮಾಧ್ಯಮವನ್ನಾಗಿ ಗಣಿತವನ್ನ ತೆಗೆದುಕೊಂಡ ಒಂದು ಡಿ.ಎಡ್ ಮಾಡಿರುವಂತವ್ರು ಬಹಳ ಜನ ಅದ. ಕಾಮರ್ಸ್ ಅವರು ಅದಾರು, ಆರ್ಟ್ಸ್ ಅವರು ಅದ. ಅದಕ್ಕಾಗಿ ಒಂದು ರೂಲ್ಸ್ ಅನ್ನ ಮಾಡುವಂತ ಸಮಯದಲ್ಲಿ 1 ಬಾರಿ ಅಲ್ಲ 10 ಬಾರಿ ವಿಚಾರ ಮಾಡ್ಬೇಕಾಗಿತ್ತು. ಇನ್ನ ವಿಶೇಷವಾಗಿ ಇಂಗ್ಲಿಷ್ ಶಿಕ್ಷಕರ ಸಮಸ್ಯೆ ಏನು ಅಂತಂದ್ರೆ, ವಿಶೇಷವಾಗಿ ಸಾಕಷ್ಟು ಅಭ್ಯರ್ಥಿಗಳು, ಹಲವಾರು ಅಭ್ಯರ್ಥಿಗಳು 50 ಅಂಕಗಳಿಗಿಂತ ಕಡಿಮೆ ಅಂಕಗಳನ್ನ ಪಡೆದುಕೊಂಡು ಪಾಸ್ ಆಗಿರುವಂತವ್ರದಾರು. ಮತ್ತು ಡಿ.ಎಡ್ ನಲ್ಲಿ ಇಂಗ್ಲಿಷ್ ಅನ್ನ ತೆಗೆದುಕೊಂಡು ಸಹಿತ ಅವರು ಬೋಧನಾ ಮಾಧ್ಯಮವನ್ನಾಗಿ ಕಲಿತು ಪಾಸ್ ಆಗಿರುವಂತವ್ರದಾರು. ಈಗ ನಮಗೂ ಸಹಿತ 50 ಅಂಕಗಳಿಗಿಂತ ಕಡಿಮೆ ತೆಗೆದುಕೊಂಡವ್ರಿಗೂ ಸಹಿತ ನಮಗೆ ಅವಕಾಶ ಕೊಡಬೇಕು. ಓವರಾಲ್ ಆಗಿ 50% ಅದು ಓಕೆ, ಏನೋ ಪ್ರಾಬ್ಲಮ್ ಇಲ್ಲ. ಟೋಟಲ್ ಆಗಿ 50% ಆಗಿರ್ಬೇಕು ಅನ್ನುವಂತ PUC ಅದು ಪ್ರಾಬ್ಲಮ್ ಇಲ್ಲ. ಆದ್ರ 50 ಅಂಕಗಳನ್ನ ಇಂಗ್ಲಿಷ್ ಅಲ್ಲೇ ತೆಗೆದುಕೊಂಡಿರ್ಬೇಕು ಅನ್ನುವಂಥದ್ದು ಇದು ರಾಂಗ್ ಡಿಸಿಷನ್. ನಮಗ ಸಾಕಷ್ಟು ಅನ್ಯಾಯ ಆತಿಕೊಂಡ ಇಂಗ್ಲಿಷ್ ಅನ್ನ ಕಲಿತಿರುವಂತ ಅಭ್ಯರ್ಥಿಗಳು ಹೇಳಾಕ. ಅದಕ್ಕಾಗಿ ಎಷ್ಟು ಸಾಧ್ಯ ಆಯ್ತು ಎಲ್ಲರೂ ಸಹಿತ ಒಂದು ಅಬ್ಜೆಕ್ಷನ್ ನ ಫೈಲ್ ಮಾಡಿ. ಈ ವಿಡಿಯೋದ ಒಂದು ಕೊನೆಯಲ್ಲಿ ಒಂದು ಅಡ್ರೆಸ್ ಅನ್ನ ಕೊಡ್ತೀವಿ. ಆ ಅಡ್ರೆಸ್ಗೆ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನ ಬರೆದು ಏನ್ ಮಾಡ್ಬೇಕು ಅಂತಂದ್ರ ಒಂದು ಹಾಕ್ಬೇಕು. ಇನ್ನ ಇಂಗ್ಲಿಷ್ ಶಿಕ್ಷಕರದ್ದು ವಿಶೇಷವಾಗಿ ಸಮಸ್ಯೆಗೆ ಸೂಕ್ತ ಪರಿಹಾರ ತರ ಡಿ.ಎಡ್ ಮುಗಿಸಿದಂತ ಎಲ್ಲಾ ಅಭ್ಯರ್ಥಿಗಳಿಗೂ ಸಹಿತ ಒಂದು ಪರೀಕ್ಷೆಯನ್ನ ಬರೀಲಿಕ್ಕೆ ಅವಕಾಶ ಕೊಡಬೇಕು, ಡಿ.ಎಡ್ ಮಾಡಿರುವಂತ ಎಲ್ಲರಿಗೆ. ಆದ್ರ ಈ ಬಾರಿ ಒಂದು 2015ರಲ್ಲಿ ಏನ್ ನೇಮಕಾತಿ ಆಗಿತ್ತು ಆ ರೀತಿ ಸಾಮಾನ್ಯ ಶಿಕ್ಷಕರು ಹೊತ್ತಿಕೊಂಡು ನೇಮಕಾತಿ ಮಾಡಬೇಕು. ಸಬ್ಜೆಕ್ಟ್ ವೈಸ್ ಟೀಚರ್ ಅನ್ನ ನೇಮಕಾತಿ ಮಾಡೋಕ್ಕಿಂತ ಸಾಮಾನ್ಯ ಶಿಕ್ಷಕರು ಹೊತ್ತಿಕೊಂಡು ನೇಮಕಾತಿ ಮಾಡಬೇಕು. ಇರುವಂತ ಪೋಸ್ಟ್ ಗಳು ಬಂದ್ಬಿಟ್ಟೆ ಇರೋದೇ 900 ಪೋಸ್ಟ್ ತಾವು. ಸಾಮಾನ್ಯ ಶಿಕ್ಷಕರು ಹೊತ್ತಿಕೊಂಡು ಒಂದು ಮಾಡಿರು ಅಂತಂದ್ರೆ ಯಾರಿಗೂ ಯಾವುದೇ ರೀತಿ ಸಮಸ್ಯೆ ಇರಂಗಿಲ್ಲ. ಇನ್ನ ಗಣಿತ ವಿಜ್ಞಾನ ಶಿಕ್ಷಕರು ನೋಡ್ರಿ, ವಿಶೇಷವಾಗಿ ಇಲ್ಲಿ ಪ್ರಾಬ್ಲಮ್ ಇರುವಂತದ್ದು ಗಣಿತ ಮತ್ತು ವಿಜ್ಞಾನ ವಿಷಯ. ಅಂದ್ರ ಪ್ರಮುಖವಾಗಿ ಹಿಂದೆ ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳು ಸಹಿತ ಒಂದು ಗಣಿತವನ್ನ ಬೋಧನಾ ಮಾಧ್ಯಮವನ್ನಾಗಿ ಕಲ್ತಂತವ್ರದ. ಅವಾಗ ಟೀಚಿಂಗ್ ಮೆಥಡ್ ಆ ರೀತಿ ಇರ್ತಿದ್ವು. ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಸಹಿತ ಗಣಿತವನ್ನ ಬೋಧನಾ ಮಾಧ್ಯಮವನ್ನಾಗಿ ಇಟ್ಕೊಂಡು ಒಂದು ಡಿ.ಎಡ್ ಅನ್ನ ಮಾಡಿರುವಂತದ್ದು, ಡಿ.ಎಡ್ ಅನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿರುವಂತದ್ದು. ಆದ್ರೆ ಈಗ ಒಂದು PCM ವಿದ್ಯಾರ್ಥಿಗಳನ್ನ ಮಾತ್ರ ನಾವು ತೆಗೆದುಕೊಳ್ತೀವಿ ಅನ್ನುವಂಥದ್ದು ಅವರಿಗೆ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು, ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ ಗಳಿಗೆ. ಅದಕ್ಕಾಗಿ ಸಾಮಾನ್ಯ ಶಿಕ್ಷಕರು ಹತ್ತಿಕೊಂಡು ಪೋಸ್ಟ್ ಅನ್ನ ಫಿಲ್ ಮಾಡ್ರಿ, ಎಲ್ಲರಿಗೂ ಸಹಿತ ಲಾಭ ಆಗುವಂತ. ಇನ್ನ ಮೆಥಡ್ ಕಾಂಬಿನೇಷನ್ ಯಾವ ರೀತಿ ಇರ್ತಿತ್ತು ನೋಡಿ. ನಾವು 15 ವರ್ಷ ಹಿಂದ್ಗಡೆ ಹೋಗ್ತೀವಿ. ಯಾಕಂದ್ರೆ ಈಗ ಇರುವಂತ ಒಂದು ಆಲ್ಮೋಸ್ಟ್ ಡಿ.ಎಡ್ ಕಾಲೇಜುಗಳೆಲ್ಲ ಮುಚ್ಚಿರುವಂತದ್ದು, ಯಾವುದೇ ಕಾಲ್ ಫಾರ್ಮ್ ಇಲ್ಲ ಅಂತಂದ್ಮೇಲೆ ಎಷ್ಟೋ ಕಾಲೇಜುಗಳು ಮುಚ್ಚಿರುವಂತದ್ದು. ಆದ್ರೆ ಹಿಂದೆ ಮುಗಿಸಿರುವಂತವ್ರು 10 ವರ್ಷಗಳ ಹಿಂದೆ ಮುಗಿಸಿರುವಂತ ಒಂದು ಸ್ಟೂಡೆಂಟ್ಸ್ ಯಾವ ಕಾಂಬಿನೇಷನ್ ತಗೊಂಡು ಡಿ.ಎಡ್ ಅನ್ನ ಮಾಡ್ತಿದ್ರು ಅಂತಂದ್ರ ನೋಡಿ, ಗಣಿತ ಮತ್ತು ಸಮಾಜ ತಗೋತಿದ್ರು, ಗಣಿತ ಮತ್ತು ಸಮಾಜ. ಆಮೇಲೆ ಇಂಗ್ಲಿಷ್ ಮತ್ತು ವಿಜ್ಞಾನ ತಗೋತಿದ್ರು, ಕಾಂಬಿನೇಷನ್ ಇರ್ತಿದ್ವು ಈ ರೀತಿ. ಇವುಗಳನ್ನ ತೆಗೆದುಕೊಂಡು ಮಾಡ್ತಿದ್ರು. ಸಮಾಜ ವಿಜ್ಞಾನ ಒಂದು ಸಂಯೋಜನೆಯನ್ನಾಗಿ ತೆಗೆದುಕೊಂಡು ಅಭ್ಯಾಸ ಮಾಡ್ತಿದ್ರು ಮತ್ತು ಇಂಗ್ಲಿಷ್ ಜೊತೆಗೆ ವಿಜ್ಞಾನ ವಿಷಯವನ್ನ ತೆಗೆದುಕೊಂಡು ಒಂದು ಸ್ಟಡಿ ಮಾಡ್ತಿದ್ರು. ಇದೆಲ್ಲ ಒಂದು ಕಾಮರ್ಸ್ ಮತ್ತು ಸೈನ್ಸ್ ಸ್ಟೂಡೆಂಟ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ ಈ ಕಾಂಬಿನೇಷನ್ ಅನ್ನು ತಗೋತಿದ್ರು. ಆದ್ರೆ ಈಗ ಒಂದು ಗಣಿತ ವಿಜ್ಞಾನ ಶಿಕ್ಷಕರಿಗೆ ಕೇವಲ PCM
ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ, ಅಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಒಂದು ತೆಗೆದುಕೊಳ್ತಾ ಇರುವಂತದ್ದು. ಆರ್ಟ್ಸ್ ಸ್ಟೂಡೆಂಟ್ಸ್ ಗೆ ತುಂಬಾ ಒಂದು ಅನ್ಯಾಯ ಆಗ್ತಾ ಇರುವಂತದ್ದು. ಅಂದ್ರ ಈ ಡೈಟ್ ಅಲ್ಲಿ ಇರುವಂತ ಒಂದು ಉಪನ್ಯಾಸಕರನ್ನ, ಅಲ್ಲಿರುವಂತ ವಿಷಯ ಸಂಯೋಜಕರನ್ನ ಕರೆದು ಕೇಳಿದ್ರು ಸಹಿತ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಹೇಳ್ತಿದ್ರು ಯಾವ ರೀತಿ ಕಾಂಬಿನೇಷನ್ ಇರ್ತಿದ್ರು, ಏನ್ ಕಲಿತಿದ್ರು ಅನ್ನುವಂತ. ಆದ್ರ ಸರ್ಕಾರ ಈ ರೀತಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಇನ್ ಏನ್ ಮಾಡ್ಬೇಕು, ಇದಕ್ಕೆ ಏನ್ ಪರಿಹಾರ ಅಂತ ತಂದಾಗ, ಅಂತಿಮವಾಗಿ ಇದಕ್ಕೆ ಪರಿಹಾರ ಅಂತ ತಂದಾಗ ಒಂದು 2015 ಒಂದು ನೇಮಕಾತಿ ಒಂದು ನಿಯಮದಂತೆ 2015 ಏನ್ ರೂಲ್ಸ್ ಇತ್ತಲ್ಲ, ಸಾಮಾನ್ಯ ಶಿಕ್ಷಕರನ್ನ ತಗೊಂಡಿದ್ರು. 2,500 ಪೋಸ್ಟ್ ಗಳು ಕಾಲ್ಫಾರ್ಮ್ ಆಗಿತ್ತು 2015 ಅಲ್ಲಿ. ಎಲ್ಲರನ್ನೂ ಸಾಮಾಜಿಕ ಶಿಕ್ಷಕರು ಹತ್ತಿಕೊಂಡ ಒಂದು ತೆಗೆದುಕೊಂಡಿದ್ರು. ಅದೇ ರೀತಿ ಈಗೂ ಸಹಿತ 2015ರಂತೆ ರಿಕ್ರೂಟ್ಮೆಂಟ್ ಮಾಡಬೇಕು. ವಿಷಯವಾರು ಶಿಕ್ಷಕರ ನೇಮಕಾತಿಯನ್ನ ಕೈ ಬಿಡಬೇಕು. ಎಲ್ಲರನ್ನ ಜನರಲ್ ಟೀಚರ್ ಅಂದ್ರೆ ಸಾಮಾನ್ಯ ಶಿಕ್ಷಕರು ಹೊತ್ತಿಕೊಂಡ ನೇಮಕಾತಿ ಮಾಡಬೇಕು. ಈ ರೀತಿ ಮಾಡಿದ್ರೆ ಏನಾಗಲ್ಲ ಅಂದ್ರೆ ಯಾರಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಂಗಿಲ್ಲ. ಎಲ್ಲರಿಗೂ ಸಹಿತ ಏನಾಗತ್ತೆ ಅಂತಂದ್ರ ಇದರಿಂದ ಎಲ್ಲರೂ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕು, ಕಾಮರ್ಸ್, ಸೈನ್ಸ್ ಮತ್ತು ಆರ್ಟ್ಸ್. ಇನ್ನ ನಾವು ನೆಕ್ಸ್ಟ್ ಬರ್ತೀವಿ HSTR ನೇಮಕಾತಿಯನ್ನ ಕುರಿತು. HSTR ನೇಮಕಾತಿಯಲ್ಲಿ ವಿಶೇಷವಾಗಿ ನೀವು ಮೊನ್ನೆ ಒಂದು ಹುದ್ದೆಗಳ ಸಂಖ್ಯೆಯನ್ನ ಬಿಟ್ಟಿದ್ರು ನೋಡಿರ್ಬಹುದು. ಅದರಲ್ಲಿ PCM ಯಾವುದೇ ರೀತಿ ಏನಿಲ್ಲ ಅಂತಂದ್ರೆ ಒಂದು PCM ಯಾವುದೇ ರೀತಿ ಹುದ್ದೆಗಳನ್ನ ತೋರಿಸಿಲ್ಲ. ಉಳಿದಿರುವಂತ ಎಲ್ಲ ತೋರಿಸ್ಯಾರು, PCM ತೋರಿಸಿಲ್ಲ ಮತ್ತು ಹಿಂದಿನೂ ಸಹಿತ ತೋರಿಸಿಲ್ಲ. ಹಿಂದಿ ಯಾಕಂದ್ರೆ ಗೌರ್ಮೆಂಟ್ ಈಗಾಗಲೇ ಗೊತ್ತಿರ್ಬೇಕು ನಿಮ್ಗ, ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯನ್ನ ಕೇವಲ ಒಂದು ಅಂಕಗಳನ್ನ ಕೊಡಲ್ಲ, ಗ್ರೇಡ್ ಮಾತ್ರ ಕೊಡ್ತೀವಿ ನೆಕ್ಸ್ಟ್ ಇಯರ್ ಇಂದ ತಿಕ್ಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಟೀಚರ್ ಅನ್ನ ತುಂಬತಾ ಇಲ್ಲ. ಅಲ್ಲ, ಕೇವಲ ಒಂದು ದ್ವಿಭಾಷಾ ಮಾಧ್ಯಮ. ಕರ್ನಾಟಕದಲ್ಲಿ ಒಂದು ರಾಜ್ಯ ಶಿಕ್ಷಣ ನೀತಿ ಬಂದ ನಂತರ ದ್ವಿಭಾಷಾ ಮಾಧ್ಯಮ, ಎರಡೇ ಭಾಷೆಗಳನ್ನ ಮಕ್ಕಳು ಕಲಿಬೇಕು ಅನ್ನುವಂಥದ್ದು ಮಾಡೋರು. ಅದಕ್ಕಾಗಿ ಥರ್ಡ್ ಹಿಂದಿಯನ್ನ ಒಂದು ಕ್ಯಾನ್ಸಲ್ ಮಾಡಿದ್ರು ಮಾಡ್ಬೇಕು. ಮೋಸ್ಟ್ಲಿ ಈ ಬಾರಿ ಇದು ಕಾಲ್ಫರ್ಮ್ ಆಗಂಗಿಲ್ಲ. ಕಾಲ್ಫರ್ಮ್ ಆಗಿತ್ತು ಅಂದ್ರೆ ಹೇಳ್ತಿದ್ರ, ಅದರಲ್ಲಿ ಯಾವುದೇ ರೀತಿ ಹೇಳಿಲ್ಲ. ಇನ್ನ PCM ಯಾಕೆ ಹುದ್ದೆ ಇಲ್ಲ ಅಂದ್ರ, ಯಾಕೆ ಹುದ್ದೆ ಇಲ್ಲ ಅಂತಂದ್ರ ಒಂದು ಈ 2009 ಮತ್ತು 2012 2009 2012ರಲ್ಲಿ ಏನೊಂದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಆಗಿತ್ತು. ಅಲ್ಲೇ ಒಂದು ಸೆಲೆಕ್ಟ್ ಆದಂತ PCM ಕ್ಯಾಂಡಿಡೇಟ್ಸ್ ಗಳನ್ನ ಅವರು ಒಂದು ಈ ಹೈಯರ್ ಪ್ರೈಮರಿ 6, 7, 8 ಈ ಹೈಯರ್ ಪ್ರೈಮರಿಗೆ ಏನ್ ಮಾಡಿದ್ರು ಅಂತಂದ್ರೆ ಅವರನ್ನ ಕಳಿಸಿದ್ರು ಹೈಯರ್ ಪ್ರೈಮರಿ ಟೀಚ್ ಮಾಡ್ಲಿಕ್ಕೆ. ಅನಂತರ GPSTR ಶಿಕ್ಷಕರ ನೇಮಕಾತಿ ಆದ ನಂತರ ಈ ಹೈಸ್ಕೂಲಿಗೆ ನೇಮಕಾತಿ ಆಗಿ 6, 7, 8ನೇ ತರಗತಿಗೆ ಏನ್ ಬೋಧನೆ ಮಾಡ್ಲಿಕ್ಕೆ ಹೋಗಿದ್ರಲ್ಲ, ಇವ್ರನ್ನೆಲ್ಲರನ್ನ ಏನ್ ಮಾಡ್ಯಾರ ಅಂದ್ರೆ ಹೈಸ್ಕೂಲ್ಗಳಿಗೆ ಒಂದು ಪ್ರಮೋಷನ್ ಕೊಟ್ಬಿಟ್ಟ. ಆ ರೀತಿ ಪ್ರಮೋಷನ್ ಕೊಟ್ಟದ್ರಿಂದ ಈ ಬಾರಿ PCM ಅನ್ನ ಏನ್ ಮಾಡಿಲ್ಲ ಅಂತಂದ್ರೆ ಅವರು ತೋರಿಸಿಲ್ಲ, PCM ತೋರಿಸಿಲ್ಲ. ನೆಕ್ಸ್ಟ್ PCM ಖಾಲಿ ಆಗಂಗಿಲ್ಲ ಏನು ಅಂತಿಕೊಂಡು ನಾವು ನೋಡಿದಾಗ, ಈಗಾಗಲೇ ಸರ್ಕಾರ 15,000 ಒಂದು ಶಿಕ್ಷಕರ ನೇಮಕಾತಿಯನ್ನ ಮಾಡ್ತೈತಿ ಅಂತ ಹೇಳಿತಿ. ಇನ್ನೂ 3,500 ಶಿಕ್ಷಕರ ನೇಮಕಾತಿಗೆ ಒಂದು ಹಣಕಾಸು ಇಲಾಖೆ ಅನುಮೋದನೆ ನೀಡಿರುವಂತದ್ದು 3,500 ಹುದ್ದೆಗಳಿಗೆ. ಆ ಹುದ್ದೆಗಳಲ್ಲಿ ಒಂದು PCM ಕ್ಯಾಂಡಿಡೇಟ್ಸ್ ಗಳಿಗೆ ಸೀಟ್ಗಳನ್ನ ಕೊಡಬಹುದು. ಕೊಡ್ತಾರೋ ಅಂತ ಅನ್ನೋದೇನ್ ಗ್ಯಾರಂಟಿ ಇಲ್ಲ, ಕೊಡಬಹುದು. ಮತ್ ಇನ್ನೊಂದು ಏನ್ ಪರಿಹಾರ ಅಂತಂದ್ರೆ PCM ಓದಿರುವಂತವ್ರಿಗೆ, PCM ಅನ್ನ ಕಲ್ತಿರುವಂತವ್ರಿಗೆ GPSTR ಅಲ್ಲಿ ಅವ್ರಿಗೆ ಹುದ್ದೆಗಳು ಸಿಗ್ತಾವ. GPSTR ಹೈಯರ್ ಪ್ರೈಮರಿ 6ರಿಂದ 8 ಏನ್ ನಾವು ಕರಿತೀವಿ GPSTR, ಇಲ್ಲಿ ಖಂಡಿತವಾಗಿಯೂ ಸಹಿತ ಅವ್ರಿಗೆ ಹುದ್ದೆಗಳು ಇರ್ತಾವು. TET ಪಾಸ್ ಆಗಿರುವಂತವ್ರು ಒಂದು GPSTR ಅನ್ನ ಸ್ಟಡಿ ಮಾಡ್ರಿ. ನಿಮ್ದು ಲಕ್ ಇತ್ತು ಅಂದ್ರೆ 3,500 ಏನ್ ಇನ್ನೂ ಜಾಸ್ತಿ ಮಾಡೋರ್ದಾರು. ಒಟ್ಟಾರೆಗೆ 18,500 ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇರುವಂತದ್ದು. ಈ 3,500 ನೆಕ್ಸ್ಟ್ ಸಂಪುಟ ಸಭೆಯಲ್ಲಿ ಪಾಸ್ ಮಾಡಿ ಅವು ಪ್ಲಸ್ ಆದವು ಅಥವಾ ಕರಿಬಹುದು. ಒಂದ್ ವೇಳೆ ಇವು ಕ್ಯಾನ್ಸಲ್ ಆದವು, ಇವನು ಕರಿದೇ ಇದ್ರ ನಿಮಗೆ GPSTR ಅಲ್ಲಿ ಸೀಟ್ ಇದ್ದೇ ಇರ್ತಾವು. ಅದು ಸಹಿತ ರಿಟರ್ನ್ ಎಕ್ಸಾಮ್ ಇರುವಂತದ್ದು. ಅಲ್ಲಿ ನೀವ್ ಏನ್ ಮಾಡಬಹುದು ಅಂತಂದ್ರ ಒಂದು ಸ್ಟಡಿ ಮಾಡಬಹುದು. ಈಗ್ಲಿಂದಲೇ ಒಂದು ಅಭ್ಯಾಸವನ್ನ ಪ್ರಾರಂಭ ಮಾಡ್ರಿ. ಇನ್ನು ಸಾಕಷ್ಟು ಒಂದು ಪ್ರಾಬ್ಲಮ್ ಆಗಿರುವಂತದ್ದು ಏಜ್ ಲಿಮಿಟ್. ಬಹಳ ಜನ ಏನ್ ಮಾಡತ್ತಿದ್ರಿ ಅಂದ್ರ ಒಂದು ಮೆಸೇಜ್ ಅನ್ನ ಹಾಕ್ತಾ ಇದ್ರಿ ಏಜ್ ಲಿಮಿಟ್ ಬಗ್ಗೆ.
ಎಷ್ಟೋ ವಿದ್ಯಾರ್ಥಿಗಳು ಗಾಬರಿ ಆಗಿರುವಂತದ್ದು. ಇಲ್ಲ GM ಅವ್ರಿಗೆ ಒಂದು ಜನರಲ್ ಮೆರಿಟ್ ಅವ್ರಿಗೆ 38, ಇನ್ನು 2A 2B 3A 3B ಅವ್ರಿಗೆ 41, ಇನ್ನು SC ST ಮತ್ತು ಕ್ಯಾಟಗರಿ 1 SC ST ಕ್ಯಾಟಗರಿ 1 ಅವ್ರಿಗೆ 43. ಈ ಏಜ್ ಅನ್ನ ಕೊಟ್ಟಾರು. ನಾವ್ ಎಷ್ಟೋ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಕ್ ಬರ್ತೈತೋ ಇಲ್ಲೋ ತಿಳ್ಕೊಂಡ ಬಹಳಷ್ಟು ಜನ ಒಂದು ಶಿಕ್ಷಣ ಇಲಾಖೆಗೆ ಫೋನ್ ಮಾಡುವಂತದ್ದು, ಯೂಟ್ಯೂಬ್ ಕ್ಲಾಸ್ಗಳನ್ನ ನೋಡುವಂತದ್ದು, ಎಜುಕೇಟರ್ ಗಳನ್ನ ಸಂಪರ್ಕ ಮಾಡುವಂತದ್ದು ಮಾಡತ್ತಾರು. ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಈಗ ಬಿಡುಗಡೆ ಮಾಡಿರುವಂತದ್ದು ಈಗೇನ್ ಗೌರ್ಮೆಂಟ್ ಅವ್ರ ಏನ್ ಬಿಡುಗಡೆ ಮಾಡ್ಯಾರಲ್ಲ, ಇದು ವೃಂದ ನೇಮಕಾತಿ ನಿಯಮ. ನೋಡ್ರಿ, ವೃಂದ ನೇಮಕಾತಿ ನಿಯಮ ಅಂದ್ರೆ ಗೊತ್ತಾಕತಿ. ವೃಂದ ನೇಮಕಾತಿ ನಿಯಮಗಳು ಅಂದ್ರೆ ನೆಕ್ಸ್ಟ್ ಏನ್ ಕಾಲ್ಫಾರ್ಮ್ ಆಗುತ್ತೆ ಇದಷ್ಟೇ ಅಲ್ಲ, ಮುಂದೆ ಆಗುವಂತ ನೇಮಕಾತಿಗಳಿಗೂ ಸಹಿತ ಇದೇ ರೂಲ್ಸ್ ಗಳು ಇರ್ತಾವ. ಬದಲಾವಣೆ ಮಾಡುವಂತ ಚಾನ್ಸ್ ಇರಂಗಿಲ್ಲ. ಅದಕ್ಕಾಗಿ ಈ ವೃಂದ ನೇಮಕಾತಿ ನಿಯಮಗಳಲ್ಲಿ ವಯೋಮಿತಿ ಸಡಿಲಿಕೆ, ಈಗ ಏನ್ 5 ವರ್ಷದ ವಯೋಮಿತಿ ಸಡಿಲಿಕೆ ಏನ್ ಕೊಟ್ಟಾರಲ್ಲ, ಇದನ್ನ ಆಡ್ ಮಾಡಕ್ ಬರಂಗಿಲ್ಲ. ನಾವ ಏನ್ ಮಾಡ್ಬೇಕು, ಇದಕ್ಕೆ +5 ಮಾಡ್ಕೊಂಡ್ ನೋಡ್ಕೋಬೇಕು. +5 ನಿಮ್ಗೆ ನಾಳೆ ಇನ್ನೊಂದ್ 15 ದಿನ ನೋಟಿಫಿಕೇಶನ್ ಹಾಕತ್ಲ. 15 ದಿನ ನೋಟಿಫಿಕೇಶನ್ ಆದ ನಂತರ GM ದವ್ರಿಗೆ ಎಷ್ಟು 43 ಏಜ್ ಇರ್ತೈತಿ, 5 ವರ್ಷ ಸಡಿಲಿಕೆ ಮಾಡಿದ್ದ ಕೊಡ್ತಾರ. ಆಮೇಲೆ ಇತರೆ OBC ದವ್ರದ್ದು 46 ಇರ್ತೈತಿ, ನೋಡ್ಬೋದು ನೀವ. ಆಮೇಲೆ ಇದು 48 ಇರ್ತೈತಿ. ಕಾಲ್ಫಾರ್ಮ್ ಆದ ನಂತರ ಗೊತ್ತಾಗತಿ. ಇದನ್ನ ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರು ಏನ್ ಕೊಟ್ಟಾರಲ್ಲ ಅದರಲ್ಲಿ 5 ಮಾರ್ಕ್ಸ್ ಗಳನ್ನ ಏನ್ ಮಾಡ್ಬೇಕು ಅಂತ ನೀವು ಅದು ಪ್ಲಸ್ ಮಾಡ್ಕೊಂಡು ನೋಡ್ಬೇಕು. ಇದು ಪ್ರಾಬ್ಲಮ್ ಇಲ್ಲ. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಎಷ್ಟು ಹುದ್ದೆಗಳು ಒಂದು ಕಾಲ್ಫಾರ್ಮ್ ಆಕೈತಿ ಅನ್ನುವಂತ ನಿಮಗೆ ಒಂದೇ ಸ್ಲೈಡ್ ಅಲ್ಲಿ ಇಲ್ಲಿ ತೋರಿಸಿರುವಂತದ್ದು. ಎಷ್ಟು ಹುದ್ದೆಗಳ ಒಂದು ನೇಮಕಾತಿ ಆಕೈತಿ ಅನ್ನುವಂತ. GPSTR ನಿಮ್ಗಾಗ್ಲೇ ಏನೇ ನಿಮ್ಗ GPSTR ಅತಿ ಹೆಚ್ಚು 8500, HSTR ಬಂದ್ಬಿಟ್ಟು 4500, ಆಮೇಲೆ PSTR ಬಂದ್ಬಿಟ್ಟು 900 ಹುದ್ದೆಗಳು, 800 + 100. ಇನ್ನ ಯಾವ ರೀತಿ ಸದಾ ಒಂದು ಪ್ರೊಸೆಸ್ ಐತಿ, ಈಗ ಯಾವ ಹಂತ ಮುಗಿದೈತಿ, ನೆಕ್ಸ್ಟ್ ಯಾವ ಹಂತ ಐತಿ ಅನ್ನುವಂಥದ್ದು ಈಗಾಗಲೇ ಇಲ್ಲಿ ನೋಡ್ಬೋದು. ನೀವು ಇಲ್ಲಿ 1ನೇ ಹಂತ ಬಂದ್ಬಿಟ್ಟು ಫಸ್ಟ್ ಸ್ಟೇಜು ಹಂತ 1 ಹಣಕಾಸು ಇಲಾಖೆಯಿಂದ ಅನುಮೋದನೆ ಆಗಿರುವಂತದ್ದು. ಎಷ್ಟು ಪೋಸ್ಟು? 15,000 ಪೋಸ್ಟ್. ನೋಡ್ತಿರ್ಬೋದು ಎಲ್ಲ ಒಂದು ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ತಮ್ಮ ಟ್ವಿಟರ್ ಖಾತೆಗಳಲ್ಲಿ ಅಧಿಕೃತವಾದಂತ ಒಂದು ಖಾತೆಗಳಲ್ಲಿ ಹಾಕೊಳಾಗ್ತಾರೆ. ಈಗಾಗಲೇ ಅವರು ಶಿಕ್ಷಕರ ನೇಮಕಾತಿ 2 ತಿಂಗಳಲ್ಲಿ ಪೂರ್ಣ ಪಾರದರ್ಶಕವಾಗಿ ಒಂದು ನೇಮಕಾತಿ ಮಾಡ್ತೀವಿ, ಯಾರು ಮೋಸ ಹೋಗಬೇಡ್ರಿ, ದುಡ್ಡು ಕೊಡಬೇಡ್ರಿ ತಿಳ್ಕೊಂಡೆಲ್ಲ ಹಾಕೊಳತಾರೋ. ಇನ್ನು 2ನೇ ಸ್ಟೇಜ್ ಬಂದ್ಬಿಟ್ಟು ಅಧಿಕೃತವಾದಂತ ನೋಟಿಫಿಕೇಶನ್ ಅಧಿಸೂಚನೆ ನೆಕ್ಸ್ಟ್ 15 ಡೇಸ್ ಅಲ್ಲಿ ಆಗುವಂತ 15 ದಿನಗಳಲ್ಲಿ ಆಕತಿ. ಆಮೇಲೆ 3ನೇ ಹಂತ ಬಂದ್ಬಿಟ್ಟು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಈ ಸಲ ಎಕ್ಸಾಮ್ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ವಿ ನಾವು ಯಾವ ರೀತಿ ಎಕ್ಸಾಮ್ ಇರ್ತೈತಿ ಅಂತ ತಿಳ್ಕೊಂಡ. PSTR GPSTR HSR 3 ಹಂತಗಳಿಗೆ ಒಂದು ಲಿಖಿತ ಪರೀಕ್ಷೆನ ಮಾಡ್ತಾ ಇರುವಂತ. ಪೇಪರ್ 1 ಪೇಪರ್ 2 ಪೇಪರ್ 3 ಎಲ್ಲರಿಗೂ ಕಡ್ಡಾಯ. ಇಂಗ್ಲಿಷ್ ಟೀಚರ್, ಮ್ಯಾಥ್ಸ್ ಟೀಚರ್, ಸೋಷಿಯಲ್ ಟೀಚರ್, PSTR ಮತ್ತು HSR ಎಲ್ಲ ಕಡೆ. 4ನೇ ಹಂತ ಬಂದ್ಬಿಟ್ಟು ಆಯ್ಕೆ ಪಟ್ಟಿ ಪ್ರಕಟ ಮಾಡುವಂತದ್ದು ಮತ್ತು ನೇಮಕಾತಿ ಆದೇಶ ಕೊಡುವಂತ. ಈಗ ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗೈತಿ. ಇನ್ 2ನೇ ಸ್ಟೇಜು, 3rd ಸ್ಟೇಜು, 4ನೇ ಇವೆಲ್ಲ ಒಂದು ಪ್ರಕ್ರಿಯೆಗಳು ನೆಕ್ಸ್ಟ್ 3 to 4 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗುವಂತದ್ದು. ಅದಕ್ಕಾಗಿ ಯಾರು ಟೈಮ್ ವೇಸ್ಟ್ ಮಾಡಬೇಡ್ರಿ. ಯಾಕಂದ್ರೆ ಕಾಲ್ಫಾರ್ಮ್ ಆದ ನಂತರ ಬಹಳ ದಿನ ಒಂದು ಟೈಮ್ ಇರಲ್ಲ. ನೋಡ್ರಿ, ಅಧಿಕೃತ ಅಧಿಸೂಚನೆ ಆದ 45 ದಿನಗಳಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇನ್ನ ಪರಿಹಾರ ಅಂತ ತಂದಾಗ ಆರ್ಟ್ಸ್ ಸ್ಟೂಡೆಂಟ್ಸ್ಗೂ ಸಹಿತ ಒಂದು PSTR ಅಲ್ಲಿ ನೇಮಕಾತಿಗೆ ಅವಕಾಶ ಕೊಡಬೇಕು. ಕಾಮರ್ಸ್ ಅವ್ರಿಗೆ, ಆರ್ಟ್ಸ್ ಅವ್ರಿಗೆ 2015ರ ನೇಮಕಾತಿ ಅಂತಾನೆ ಏನ್ ಮಾಡ್ಬೇಕು ಅಂತಂದ್ರ ಒಂದು ಈ ಬಾರಿ ನೇಮಕಾತಿ ಮಾಡ್ಬೇಕು. ಸಾಮಾನ್ಯ ಶಿಕ್ಷಕರು ಹತ್ತಿಕೊಂಡ ಎಲ್ಲರಿಗೂ ಪರಿಹಾರ ಸಿಗ್ತದೆ. ಇದಿಷ್ಟು ಒಂದು ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಶೀಘ್ರದಲ್ಲೇ ಒಂದು ಅಧಿಸೂಚನೆ ಆಗುವಂತದ್ದು. 15,000 ಶಿಕ್ಷಕರ ಅಧಿಸೂಚನೆಯನ್ನ ಹೊರಡಿಸ್ತಾರೆ. 45 ದಿನಗಳ ಮಾತ್ರ. ನೋಡ್ರಿ, ನಿಮಗೆ ಸ್ಟಡಿ ಮಾಡ್ಲಿಕ್ಕೆ
ನಿಮಗೆ ಸ್ಟಡಿ ಮಾಡ್ಲಿಕ್ಕೆ ಕೇವಲ 45 ದಿನಗಳು ಸಿಗುವಂತದ್ದು. ಅದಕ್ಕಾಗಿ ನಿಮ್ಮ ಪರೀಕ್ಷಾ ಸಿದ್ಧತೆಯನ್ನ ಪ್ರಿಪರೇಷನ್ ಜೋರ್ ಮಾಡ್ರಿ. ದಿನಕ್ಕೆ ಒಂದು 8 ರಿಂದ 10 ತಾಸು ಅಭ್ಯಾಸ ಮಾಡಿ, ಚಾಪ್ಟರ್ ವೈಸು MCQ ಬಿಡಿಸ್ರಿ. ಮತ್ತು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಮ್ದು ಆನ್ಲೈನ್ ಕ್ಲಾಸು ಸಹಿತ ಅವೈಲೇಬಲ್ ಇರುವಂತದ್ದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಆನ್ಲೈನ್ ಕ್ಲಾಸಸ್ ಇಲ್ಲೂ ಸಹಿತ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗಬಹುದು. ನಿಮಗೆ PSTR ಬ್ಯಾಚ್ ಕೋರ್ಸ್ ಐತಿ, GPSTR ಐತಿ, ಆಮೇಲೆ HSTR ಐತಿ. 3 ಅತಿ ಕಡಿಮೆ ದರದಲ್ಲಿ ನಿಮಗೆ ಆನ್ಲೈನ್ ಕ್ಲಾಸಸ್ ಅನ್ನ ಕೊಡ್ತಾ ಇದೀವಿ. ಅದರ ಒಂದು ಸದುಪಯೋಗವನ್ನ ಪಡೀರಿ ಅಂತ ತಿಳ್ಕೊಂಡ. ಇನ್ನು ಅಬ್ಜೆಕ್ಷನ್ ಹಾಕ್ಬೇಕಾದ್ರೆ ನೀವು ಮುಂಚೆನೆ ಏನ ವಿಡಿಯೋದ ಪ್ರಾರಂಭದಲ್ಲಿ ಅಬ್ಜೆಕ್ಷನ್ ನ ಎಲ್ಲಿ ಹಾಕಬೇಕು, ಯಾವ ವಿಳಾಸಕ್ಕೆ ಅಂತ ನಿಮ್ದು ಏನೇನ್ ಪ್ರಾಬ್ಲಮ್ ಐತಿ, ಈ ಇಂಗ್ಲಿಷ್ ಟೀಚರ್ ಆಗಿರ್ಬೋದು, ಗಣಿತ ವಿಜ್ಞಾನ ಶಿಕ್ಷಕರಲ್ಲಿ ಕೇವಲ ಸೈನ್ಸ್ ಅವ್ರನ್ನ ಪರಿಗಣನೆ ಮಾಡಿರುವಂತದ್ದು, ಮತ್ತೆ ನೀವು ಟೀಚಿಂಗ್ ಮೆಥಡ್ ಯಾವ್ಯಾವ ಕಲ್ತರಿ ಆಗ ಯಾವ್ಯಾವ ರೂಲ್ಸ್ ಇತ್ತು ಅನ್ನುವಂಥದ್ದನ್ನ ಒಂದು ಲೆಟರ್ ಅನ್ನ ಕಂಪ್ಲೀಟ್ ಆಗಿ ಬರೋದು, ನಿಮ್ಮ ಒಂದು D.Ed ಸರ್ಟಿಫಿಕೇಟ್ ಗಳನ್ನ ಹಚ್ಚಿ ಈ ಒಂದು ವಿಳಾಸಕ್ಕೆ ಸಹ ನಿರ್ದೇಶಕರು, ಕೇಂದ್ರೀಕೃತ ದಾಖಲಾತಿ ಘಟಕ, ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು, ಈ ವಿಳಾಸಕ್ಕೆ ಒಂದು ಅಬ್ಜೆಕ್ಷನ್ ಫೈಲ್ ಮಾಡಬೇಕು. ಈ ನೋಟಿಫಿಕೇಶನ್ ಬಿಟ್ಟು ಒಂದು 4 ದಿನ ಆಯ್ತು. ಅವ್ರು ಕೇವಲ ಕೊಟ್ಟಿರುವಂತ 15 ದಿನ, ನಿಮ್ದು ಹೋಗಿ ಮುಟ್ಲಿಕ್ಕೆ 3-4 ದಿನ ಬೇಕಾಕೈತಿ. ಆದಷ್ಟು ಇವತ್ತು ಅಥವಾ ನಾಳೆ ಎಲ್ರೂ ಅಬ್ಜೆಕ್ಷನ್ ಫೈಲ್ ಮಾಡ್ರಿ. ಎಷ್ಟು ಜನ ಅಬ್ಜೆಕ್ಷನ್ ಮಾಡ್ತಾರೆ ಅದ್ರ ಮೇಲೆ ಅವ್ರು ಏನ್ ಮಾಡ್ತಾರೆ, ರೂಲ್ಸ್ ಅನ್ನ ಚೇಂಜ್ ಮಾಡ್ತಾರೆ. ನೀವ್ ಯಾರೋ ಅಬ್ಜೆಕ್ಷನ್ ಹಾಕದೇ ಇದ್ರ ಈಗೇನ್ ಕೊಟ್ಟಾರಲ್ಲ ಇದು ಡ್ರಾಫ್ಟ್ ರೂಲ್ಸ್, ಇದೇ ಫೈನಲ್ ಆಗುವಂತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಅಂತ ತಿಳಿಸ್ತಾ, ನಿಮ್ಗೆ ಏನಾದ್ರೆ ಬುಕ್ಸ್ ಗಳು ಒಂದು ಬೇಕಿದ್ರೆ ಒಂದು ಬುಕ್ಸ್ ಗಳು ಸಹಿತ ಅವೈಲೇಬಲ್ ಇರುವಂತದ್ದು. ಎಲ್ಲ ಎಕ್ಸಾಮ್ದು PSTR, GPSTR, HSTR ಬುಕ್ಸ್ ಗಳು ಬೇಕಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 9380850076. ವಿದ್ಯಾಶಾರದಿ ಬುಕ್ ಹೌಸ್ ವತಿಯಿಂದ ನಿಮಗೆ ಒಂದು ಬುಕ್ಸ್ ಗಳು ನಿಮ್ಮ ಮನೆಯ ಬಾಗಿಲಿಗೆ ನೇರವಾಗಿ ಬರುವಂತದ್ದು. ಅರ್ಧವಾರ್ಷಿಕ ಪ್ರಚಲಿತ ಘಟನೆಗಳು ಇರುವಂತದ್ದು, ಜನರಲ್ ಇಂಗ್ಲಿಷ್ ಇರುವಂತದ್ದು, ಪ್ರಣತಿ ಅಕಾಡೆಮಿ ಅವ್ರದ್ದು ಬುಕ್ಸ್ ಇರುವಂತದ್ದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.